ಪಾಕ್ ಭಯೋತ್ಪಾದಕರ ಅಣುಕುತಾಣಗಳ ನೆಲೆಯನ್ನ ಧ್ವಂಸ ಮಾಡಿದ ಭಾರತ ಸೇನೆ. ಏನಿದು ಆಪರೇಷನ್ ಸಿಂಧೂರ? ಹಾಯ್ ಸ್ನೇಹಿತರೆ, ನಮಸ್ಕಾರ. ಕೆಲವು ವಾರಗಳ ಹಿಂದೆ ನಡೆದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಭಾರತೀಯ ಸೇನೆ ಎಂದಿನಂತೆ ದೊಡ್ಡ ಪ್ರಮಾಣದ ಪ್ರತಿದಾಳಿಯನ್ನ ಮಂಗಳವಾರ ತಡರಾತ್ರಿ 2 ಗಂಟೆಯ ಆಸುಪಾಸಿನಲ್ಲಿ ಸದ್ದಿಲ್ಲದೆ ಪಾಕ್ ಉಗ್ರರ ನೆಲೆಗಳಾದ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಲಷ್ಕರ್ ಎ ತೋಬಾ ಮತ್ತು ಜೈನ್ ಎ ಮೊಹಮ್ಮದ್ನ ಭದ್ರಕೋಟೆಯಾಗಿರುವ ಬಹಲ್ವಾರ್ಪುರ ಸೇರಿದಂತೆ 9 ಭಯೋತ್ಪಾದಕರ ಗುರಿಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಏನಿದು ಆಪರೇಷನ್ ಸಿಂಧೂರ? ಕಳೆದ ವಾರ ಅಂದರೆ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ನಡೆದಿತ್ತು. ಇದರಲ್ಲಿ ಸುಮಾರು 26 ಜನ ಭಾರತೀಯ ಪ್ರವಾಸಿಗರನ್ನ ಉಗ್ರರು ದಾಳಿ ನಡೆಸಿ ಅವರ ಮೇಲೆ, ಅದರಲ್ಲೂ ಪುರುಷರು ಮತ್ತು ಹಿಂದೂಗಳನ್ನ ಗುರಿಯಾಗಿಸಿಕೊಂಡು 26 ಜನ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ರು. ಈ ಉಗ್ರರ ಅಟ್ಟಹಾಸ ಇದೇ ಮೊದಲೇನೂ ಅಲ್ಲ. ಇದಕ್ಕೂ ಮುಂಚೆ ಪ್ರತಿ ಭಾರತದಲ್ಲಿ ದಾಳಿ ಮಾಡಿದಾಗಲೂ ಭಾರತೀಯ ಸೇನೆ ಅದಕ್ಕೆ ಪ್ರತೀಕಾರವಾಗಿ ಮತ್ತು ಉಗ್ರರನ್ನ ಸೆದೆಬಡಿಯಲು ಹಲವು ಬಾರಿ ಅವರ ಮೇಲೆ ದಾಳಿ ನಡೆಸಿದೆ ಮತ್ತು ಅದಕ್ಕೆ ವಿಭಿನ್ನವಾದ ಹೆಸರುಗಳನ್ನ ಕೂಡ ಸೂಚಿಸಿದೆ. ಸೊ ಅದೇ ರೀತಿಯಲ್ಲಿ ಈ ಬಾರಿಯ ಉಗ್ರರ ಮೇಲೆ ಅಟ್ಯಾಕ್ಗೆ ಆಪರೇಷನ್ ಸಿಂಧೂರ ಎಂದು ಹೆಸರು ಸೂಚಿಸಿದೆ. ಹೌದು ಸ್ನೇಹಿತರೆ, ಕಳೆದ ವಾರ ಕ್ರೂರ ದಾಳಿ ನಡೆಸಿದ ಉಗ್ರರು ಬರೀ ಮದುವೆಯಾದ ಪುರುಷರು ಮತ್ತು ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಮಾತ್ರ ಗುಂಡಿಕ್ಕಿ ಕೊಂದು ಕ್ರೂರತನ ಮೆರೆದಿದೆ. ಸೊ ಆ ವಾರ 26 ಜನ ಪ್ರವಾಸಿಗರ ಹತ್ಯೆ ಬೆನ್ನಲ್ಲೇ ದಾಳಿ ನಡೆಸಿ ಆಪರೇಷನ್ ಸಿಂಧೂರ ಎಂದು ಕಾರ್ಯಾಚರಣೆಯ ಹೆಸರನ್ನ ಭಾರತ ರಕ್ಷಣಾ ಸಚಿವಾಲಯ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದೆ. ಏನಿದು ಆಪರೇಷನ್ ಸಿಂಧೂರದ ಹಿಂದಿನ ಉದ್ದೇಶ? ಸರ್ಕಾರದ ಪ್ರಮುಖ ಉದ್ದೇಶ ಪಾಕಿಸ್ತಾನ ಜೊತೆ ಯುದ್ಧವನ್ನ ಮಾಡುವುದು ಇದರ ಉದ್ದೇಶವಲ್ಲ ಎಂಬುದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಬಿಕಾಸ್ ಭಾರತೀಯ ಸೇನೆ ಪಾಕಿಸ್ತಾನದ ಸೈನಿಕ ದಾಳಿಯ ಬದಲಾಗಿ ಪಾಕ್ನ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಆ ಉಗ್ರರನ್ನ ಮಾತ್ರ ಹತ್ಯೆಗೈದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ವ್ಯಂಗ್ಯ ಮಾಡಿ ವಿಭಿನ್ನವಾಗಿ ಪೋಸ್ಟ್ ಮಾಡಿದ ಕಾಂಗ್ರೆಸ್ ಜನರ ಟೀಕೆಗಳ ಬೆನ್ನಲ್ಲೇ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಹೌದು ಸ್ನೇಹಿತರೆ, ಮೋದಿ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ನಡೆಸಿದ ದಾಳಿಯ ಬಗ್ಗೆ ಬುಧವಾರ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ವಿಭಿನ್ನವಾದ, ಅಂದರೆ ಗಾಂಧೀಜಿಯ ಒಂದು ಹೇಳಿಕೆಯಾದ ಮನುಕುಲದ ಅತ್ಯಂತ ಶಾಂತಿಯುತ ಅಸ್ತ್ರ ಎಂದರೆ ಶಾಂತಿ ಎಂದು ಪೋಸ್ಟ್ ಹಾಕುವ ಮೂಲಕ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಪೋಸ್ಟ್ ಮಾಡಿದ ಕೆಲವೇ ಸಮಯದ ಬಳಿಕ ಜನರಿಂದ ಕೆಟ್ಟ ರೀತಿಯ ಕಾಮೆಂಟ್ಗಳು ಬಂದಿವೆ. ಇದನ್ನ ಗಮನಿಸಿದ ಕಾಂಗ್ರೆಸ್ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ. ಈ ರೀತಿ ಜನರ ಆಕ್ರೋಶದ ಬೆನ್ನಲ್ಲೇ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ ಬಳಿಕ ಮತ್ತೆ ಭಯೋತ್ಪಾದಕರು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಎಸಗಿದ್ದ ಹೇಡಿತನದ ಕೃತ್ಯಕ್ಕೆ ನಮ್ಮ ಹೆಮ್ಮೆಯ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ. ಭಯೋತ್ಪಾದನೆಯ ಈ ನಡೆಗೆ ಈ ದಿಟ್ಟ ಕ್ರಮ ಮುನ್ನುಡಿಯಾಗಲಿದೆ. ಭಾರತೀಯ ಸೇನೆಯ ಪರಾಕ್ರಮ, ಶೌರ್ಯ, ನಿಖರತೆ ಶ್ಲಾಘನೀಯ. ಭಯೋತ್ಪಾದನೆಯ ವಿರುದ್ಧ ದೇಶದ ಐಕ್ಯತೆ, ಸಮಗ್ರತೆ, ಸುರಕ್ಷತೆಗೆ ಸಂಬಂಧಿಸಿದಂತೆ ಭಾರತೀಯ ಸೇನೆ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಕ್ರಮಗಳನ್ನು ನಾವು ಬೆಂಬಲಿಸುತ್ತೇವೆ ಎಂದು ಟ್ವೀಟ್ ಮಾಡಿದೆ. ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಇತಿಹಾಸ. ಪ್ರತಿ ಬಾರಿಯೂ ಕ್ರೂರಿ ಭಯೋತ್ಪಾದನೆ ಬೆಂಬಲಿತ ಪಾಕಿಸ್ತಾನ ಯಾವಾಗ ಭಾರತದ ಮೇಲೆ ದಾಳಿ ನಡೆಸುತ್ತಿದೆಯೋ ಆಗಾಗ ಅದಕ್ಕೆ ಪ್ರತೀಕಾರವಾಗಿ ಹೆಮ್ಮೆಯ ಭಾರತೀಯ ಸೇನೆ ದಾಳಿ ನಡೆಸುತ್ತಾ ಬಂದಿದೆ ಮತ್ತು ಹಲವು ಸಂದರ್ಭಗಳ ಬರೀ ದಾಳಿ ಮಾಡದೆ ಯುದ್ಧಗಳನ್ನ ಕೂಡ ಮಾಡಿ ಪಾಕಿಸ್ತಾನದ ವಿರುದ್ಧ ಆ ಯುದ್ಧಗಳಿಗೆ ಗೆದ್ದು ಬೀಗಿದೆ. ಮೊದಲ ಬಾರಿ ಅಂದರೆ 1947ರಲ್ಲಿ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲು ಪಾಕಿಸ್ತಾನವು ಮುಕ್ತ ಸಂಘರ್ಷಕ್ಕಾಗಿ ಕಾಶ್ಮೀರಕ್ಕೆ ಸೈನ್ಯವನ್ನ ಕಳಿಸಿತ್ತು. ಸೊ ಆವಾಗ ಕಾಶ್ಮೀರ ಭೂಪ್ರದೇಶದ ನಿಯಂತ್ರಣವನ್ನ ಮರಳಿ ಪಡೆಯಲು ಸೇನೆ ಪಾಕ್ನ ಜೊತೆ ಹೋರಾಡಿತ್ತು. ಇದಾದ ನಂತರ ಎರಡನೇ ಬಾರಿ ಅಂದರೆ 1965ರಲ್ಲಿ ಕಾಶ್ಮೀರದೊಳಗೆ ಪಡೆಗಳನ್ನ ನುಸುಳಲು ಪಾಕಿಸ್ತಾನ ಆಪರೇಷನ್ ಜಿಬ್ರಲ್ಟರ್ ಮತ್ತು ಗ್ರ್ಯಾಂಡ್ ಸ್ಲ್ಯಾಮ್ ಅನ್ನ ಕಾರ್ಯಾಚರಣೆ ಮಾಡಿ ಅಲ್ಲಿ ದಾಳಿ ನಡೆಸಿತ್ತು. ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಂಜಾಬ್ನಲ್ಲಿ ಪ್ರತಿದಾಳಿ ನಡೆಸಿ ಆ ಭೂಪ್ರದೇಶವನ್ನ ವಶಪಡಿಸಿಕೊಂಡಿತ್ತು. ಇನ್ನು ಇದಾದ ನಂತರ ಮೂರನೇ ಬಾರಿ 1971ರಲ್ಲಿ ಈಗಿನ ಬಾಂಗ್ಲಾದೇಶದ ಪೂರ್ವ ಪಾಕಿಸ್ತಾನವನ್ನ ಬೆಂಬಲಿಸುವ ಪಶ್ಚಿಮ ವಲಯದಲ್ಲಿರುವ ಭಾರತೀಯ ವಾಯುನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಸೊ ಅದರ ಪ್ರತೀಕಾರವಾಗಿ ಭಾರತ ಆವಾಗ ಪೂರ್ಣ ಪ್ರಮಾಣದ ಯುದ್ಧವನ್ನ ನಡೆಸಿ ಬಾಂಗ್ಲಾದೇಶವನ್ನ ಸೃಷ್ಟಿಗೆ ಕಾರಣವಾಗಿತ್ತು.
ಇನ್ನು ಇದಾದ ನಂತರ 1984ರಲ್ಲಿ ಆಪರೇಷನ್ ಮೇಘದೂತ ಎಂಬ ಕಾರ್ಯಾಚರಣೆ ಭಾರತೀಯ ಸೇನೆ ನಡೆಸಿತ್ತು. ಸಿಯಾಚಿನ್ ಗ್ಲೇಸಿಯರ್ ಅನ್ನ ವಶಪಡಿಸಿಕೊಳ್ಳಲು ಪ್ಲಾನ್ ಮಾಡಿತ್ತು. ಸೊ ಅದನ್ನ ತಿಳಿದು ಸೇನೆ ತಕ್ಷಣದಲ್ಲಿ ಗುಪ್ತಚರ ಇಲಾಖೆಯ ಮೂಲಕ ಪತ್ತೆ ಮಾಡಿ ಕಾರ್ಯಾಚರಣೆ ನಡೆಸಿತ್ತು. ಇದಾದ ಬಳಿಕ ಮತ್ತೆ 1999ರಲ್ಲಿ ಕಾರ್ಗಿಲ್ ಯುದ್ಧವನ್ನ ಕೂಡ ಭಾರತ ಮಾಡಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನಿ ಸೈನಿಕರು ಮತ್ತು ಉಗ್ರಗಾಮಿಗಳು ಕಾಶ್ಮೀರದ ಕಾರ್ಗಿಲ್ಗೆ ನುಸುಳಿದ್ದರು. ಆಯಾಕಟ್ಟಿನ ಭೂಪ್ರದೇಶವನ್ನ ಆಕ್ರಮಿಸಿಕೊಂಡರು. ನಂತರ ಆ ಕಾರ್ಗಿಲ್ ಅನ್ನ ಪಡೆಯಲು ಭಾರತ ಆಕ್ರಮಣವನ್ನ ಮಾಡಿ ಯಶಸ್ವಿ ಕಂಡಿತ್ತು. ಇಷ್ಟೇ ಅಲ್ಲದೆ 2001ರಲ್ಲಿ ಭಯೋತ್ಪಾದಕರು ಸಂಸತ್ ಮೇಲೆ ದಾಳಿ ನಡೆಸಿದ್ದರು. ಅದಕ್ಕೆ ಪ್ರತಿಕಾರವಾಗಿ ಗಡಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿತ್ತು. ಇನ್ನು 2008ರಲ್ಲಿ ನಡೆದ ಭೀಕರ ಮುಂಬೈ ದಾಳಿಯ ಸಂದರ್ಭದಲ್ಲಿ ಭಾರತವು ಭಯೋತ್ಪಾದನೆಯ ನಿಗ್ರಹ ಕ್ರಮಗಳನ್ನು ಬಲಪಡಿಸಿತ್ತು ಮತ್ತು ಜಾಗತಿಕವಾಗಿ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನು ಪ್ರಾರಂಭಿಸಿತ್ತು. ನಂತರ 2016ರಲ್ಲಿ ಕೂಡ ಉರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಭಾರತೀಯ ಸೇನೆ ಭಯೋತ್ಪಾದನಾ ಲಾಂಚ್ ಪ್ಯಾಡ್ಗಳನ್ನು ಗುರಿಯಾಗಿಸಿಕೊಂಡು ಭಾರತದ ನಿಯಂತ್ರಣ ರೇಖೆಯಾದ್ಯಂತ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಇನ್ನು ಇದಾದ ನಂತರ 2019ರಲ್ಲಿಯೂ ಕೂಡ ಪುಲ್ವಾಮಾದಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಸಿತ್ತು. ಸೊ ಇದಕ್ಕೆ ಪ್ರತಿಕಾರವಾಗಿ ಭಾರತ ಸೇನೆ ಪಾಕಿಸ್ತಾನದ ಬಾಲ್ಕೋಟ್ನಲ್ಲಿರುವ ಉಗ್ರರ ಶಿಬಿರದ ಮೇಲೆ ವೈಮಾನಿಕ ದಾಳಿ ನಡೆಸಿತ್ತು ಮತ್ತು ಆ ಕಾರ್ಯಾಚರಣೆಗೆ ಆಪರೇಷನ್ ಬಂದರ್ ಎಂದು ಹೆಸರು ನೀಡಿತ್ತು. ಹೇಗೆ ಪಾಕ್ ಬೆಂಬಲಿತ ಉಗ್ರರು ಮತ್ತು ಪಾಕಿಸ್ತಾನದ ಮೇಲೆ ಪ್ರತಿಕಾರವನ್ನ ಹೆಮ್ಮೆಯ ಭಾರತ ಸೇನೆ ತೀರಿಸುತ್ತಾ ಬಂದಿದೆ. ಸೊ ಈ ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.